ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ದೇಶದ ಆರ್ಥಿಕ ತಜ್ಞರಾಗಿ ಆರ್ಬಿಐ ಗವರ್ನರ್ ಆಗಿ 10 ವರ್ಷಗಳು ಪ್ರಧಾನಿಯಾಗಿ ದೇಶಕ್ಕೆ ಆರ್ಥಿಕ ಭದ್ರತೆ ಒದಗಿಸಿದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಸ್ತಂಗತ. ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ ಅವರಿಗೆ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂತಾಪ ಸಭೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಅತ್ತಿಹಳ್ಳಿ ಗ್ರಾಮದಿಂದ ಚಿನ್ನಿನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು 8 ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸುವ ಕಾರ್ಯಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ. ಜನವರಿ 26ರಿಂದ ಆರಂಭಗೊಳ್ಳಲಿರುವ ಸುತ್ತೂರು ಜಾತ್ರಾ ಮಹೋತ್ಸವ. ಜಾತ್ರೆಯ ಪ್ರಚಾರ ರಥ ತಾಲೂಕಿನ ನುಗ್ಗೇಹಳ್ಳಿಗೆ ಆಗಮನ. ಹೋಬಳಿ ವೀರಶೈವ ಸಮಾಜದಿಂದ ಪ್ರಚಾರ ರಥಕ್ಕೆ ಅದ್ದೂರಿ ಸ್ವಾಗತ. ದೇಶದ ಅರ್ಥಶಾಸ್ತ್ರಜ್ಞ, 10 ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿ ದೇಶವನ್ನು ಆರ್ಥಿಕವಾಗಿ ಬಲಾಢ್ಯಗೊಳಿಸಿದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಾವಿನ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಕೆಆರ್ ವೃತ್ತದಲ್ಲಿ ಸಂತಾಪ ಸಭೆ ನಡೆಸಲಾಯಿತು. ಕೆಆರ್ ವೃತ್ತದಲ್ಲಿ ನಡೆಸಲಾದ ಸಂತಾಪ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರವರು, ಮನಮೋಹನ್ ಸಿಂಗ್ ರವರು ದೇಶದ ಅರ್ಥ ವ್ಯವಸ್ಥೆಯನ್ನ ನಿಭಾಯಿಸಿದ ರೀತಿ ನೋಡಿ ಪಾಶ್ಚಿಮಾತ್ಯ ದೇಶಗಳೇ ಬೆರಗಾಗಿದ್ದವು. ದೊಡ್ಡಣ್ಣ ಅಮೆರಿಕದ ಆಗಿನ ಅಧ್ಯಕ್ಷರಾದ ಬರಾಕ್ ಒಬಾಮಾ ತಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸದೃಢಗೊಳಿಸಲು ಸಿಂಗ್ ರವರ ಸಲಹೆಯನ್ನ ಕೇಳಿದ್ದುಂಟು. ಅವರ ಆದರ್ಶದ ಬದುಕು ಮುಂದಿನ ಜನರಿಗೆ ಆದರ್ಶಪ್ರಾಯವಾಗಿರಲಿ. ದೇಶದೆಲ್ಲೆಡೆ ಅವರ ಸ್ಮರಣಾರ್ಥ ಕಾರ್ಯಗಳು ನಡೆಯುತ್ತಿದ್ದು, ಅವರು ಅಗಲಿದರು. ಅವರ ಆದರ್ಶ, ಅಭಿವೃದ್ಧಿಯ ಬದುಕು ನಮ್ಮ ಕಣ್ಮುಂದೆ ಇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ನೆನಪು ಈ ದೇಶದಲ್ಲಿ ಸಾವಿರಾರು ವರ್ಷಗಳು ಇರಲಿ ಎಂದು ಆಶಿಸಿದರು. ನಮ್ಮ ದೇಶದ ಜನ ಅಷ್ಟೇ ಅಲ್ಲ ನೆನೆಸ್ತಿರೋದು, ಅಮೆರಿಕಾದ ಒಬಾಮಾ ಅಂತವರು ಕೂಡ ಆ ದೇಶದ ಆರ್ಥಿಕ ಸ್ಥಿತಿನ ಸುಧಾರಣೆ ಮಾಡಲಿಕ್ಕೆ ಮನಮೋಹನ್ ಸಿಂಗ್ ಅವರ ಸಲಹೆನ ಪಡೆದಿದ್ರು ಅನ್ನೋದನ್ನು ನಾನು ಕೇಳಿದ್ದೆ. ಬಹುಶಃ ಅವರ ಆತ್ಮಕ್ಕೆ ಇಂಥ ಸಂದರ್ಭದಲ್ಲಿ ಶಾಂತಿ ಸಿಗಲಿ. ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮುಂದಿನ ಪೀಳಿಗೆಗೆ ಅವರ ಆದರ್ಶ ಬದುಕು ಆದರ್ಶವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವತ್ತು ನಮ್ಮ ನಾಯಕರು ಕೂಡ ಎಲ್ಲ ಬೆಳಗಾಂನಲ್ಲಿ 100 ವರ್ಷ ಆದಂಥ ಗಾಂಧಿ ಬಂದು ದಿನ ನಮ್ಮ ನಾಡಿಗೆ, ಕನ್ನಡ ನಾಡಿಗೆ, ಅದಕ್ಕಾಗಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಅದು ಕೂಡ ನಿಂತೋಗಿ ಅಲ್ಲ, ಅವರು ಕೂಡ ಇವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಮಾಡಿ ಇವತ್ತು ದೆಹಲಿನಲ್ಲಿ ಇದ್ದಾರೆ. ಬಹುಶಃ ಮನಮೋಹನ್ ಸಿಂಗ್ ಅವರು ಅವರ ಜೀವ ಹೋಗಿದ್ದರೂ ಕೂಡ, ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಕಾರ್ಯಕ್ರಮ, ಅವರ ಆದರ್ಶ ಬದುಕು ಇನ್ನೂ ಜನಗಳು ಕಾಂಕ್ರೀಟ್ ರೋಡ್ ಯಾರು ಮಾಡಿದ್ರು ಅಂದರೆ ಮನಮೋಹನ್ ಸಿಂಗ್ ಸೃಷ್ಟಿ ಮಾಡಿದ್ದು. ಹಳ್ಳಿಗೆ ದಿಲ್ಲಿಲೇ ತೋರಿಸಿರಲಿಲ್ಲ, ಇನ್ನೂ ಇವರು ಹಳ್ಳಿ ತೋರಿಸಿದ್ರು ಅವಾಗ. ಯುವ ಮುಖಂಡ ಸಿಎಸ್ ಯುವರಾಜ್ ಮಾತನಾಡಿ, ದೇಶವನ್ನ ಆರ್ಥಿಕವಾಗಿ ಬಲಗೊಳಿಸುವ ಮೂಲಕ ಸುಭದ್ರಗೊಳಿಸಿದ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಸಲ್ಲಬೇಕು. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದ ವೇಳೆ ದೇಶದ ಚುಕ್ಕಾಣಿ ಹಿಡಿದು ದೇಶದ ಅರ್ಥವ್ಯವಸ್ಥೆಯನ್ನೇ ಗಟ್ಟಿಗೊಳಿಸಿದ್ದರು. ಹಳ್ಳಿಗಳಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿಗಳನ್ನು ನಿರ್ಮಾಣ ಮಾಡಲು ಮನಮೋಹನ್ ಸಿಂಗ್ ಕಾರಣರಾದರು. ನರೇಗಾದ ಮೂಲಕ ಪ್ರತಿ ಹಳ್ಳಿಯ ಜನಕ್ಕೆ ಸಂಬಳದ ರೀತಿ ಹಣ ಕೊಟ್ಟವರು. ಆಹಾರ ಭದ್ರತೆ ಕಾಯ್ದೆ ಜಾರಿ ಮಾಡುವ ಮೂಲಕ ದೇಶದ 120 ಕೋಟಿ ಜನರಿಗೆ ಆಹಾರ ನೀಡಿದವರು. ಇವರ ಆದರ್ಶ ಗುಣಗಳು ರಾಜಕೀಯದ ಕನಸು ಕಾಣುವ ನಮ್ಮಂಥ ಯುವಕರಿಗೆ ದಾರಿದೀಪವಾಗಿದೆ ಎಂದರು. ಬಂಧುಗಳೇ, ನಿನ್ನೆ ತಡರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನಮ್ಮ ದೇಶ ಕಂಡಂಥ ಅತ್ಯುತ್ತಮ ಆರ್ಥಿಕ ತಜ್ಞ, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಮಾಜಿ RBI ಗವರ್ನರ್ ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ಈಗ ತಾನೇ ಒಂದು 15 ದಿವಸ ಹಿಂದೆಗಳಷ್ಟೇ ನಾವು SM ಕೃಷ್ಣ ಅವ್ರನ್ನ ಕಳ್ಕೊಂಡಂಥ ದುಃಖದಲ್ಲಿರುವಂಥ ಸಂದರ್ಭದಲ್ಲಿ ಈ ಅಗಾಧವಾದ ಒಂದು ವಿಷಯ ಮತ್ತೆ ನಮ್ಮೆಲ್ಲರಿಗೂ ಹೊರಕಳಿಸಿದೆ. ಇನ್ನು ಮನಮೋಹನ್ ಸಿಂಗ್ ಬಗ್ಗೆ ಹೇಳೋದಾದರೆ, ನಮ್ಮ ದೇಶವನ್ನೇ ಸುಭದ್ರವಾಗಿ ಆರ್ಥಿಕವಾಗಿ ಬಲಿಷ್ಠವನ್ನಾಗಿ ಮಾಡಿದಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು. 2004ರಲ್ಲಿ ಅವರು ಪ್ರಧಾನಮಂತ್ರಿಯಾಗಿ 2009ರಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಸತತ 10 ವರ್ಷಗಳ ಕಾಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ
ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಆಗಿನ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನು ಸುಭದ್ರವಾಗಿ ಆರ್ಥಿಕವಾಗಿ ಸದೃಢಗೊಳಿಸಿದರು. ಅದೇ ರೀತಿ RBI ಗವರ್ನರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಅದೇ ರೀತಿ ಇವತ್ತು ಏನು ಹಳ್ಳಿಲಿ ನಾವೆಲ್ಲ ಕಾಂಕ್ರೀಟ್ ರೋಡ್ ಇರ್ಬೋದು, ಒಂದು ಸಿಮೆಂಟ್ ಡ್ರೈನೇಜ್ಗಳಿರ್ಬೋದು, ಇದೆಲ್ಲ ವ್ಯವಸ್ಥೆಗಳನ್ನ ನಾವೇನಾದರೂ ಕಾಣ್ತಾ ಇದ್ದರೆ ಅದು ನಮ್ಮ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ಕನಸು ಅಂತಲೇ ಹೇಳ್ಬೋದು. ಏನು ನರೇಗಾದಲ್ಲಿ ಇವತ್ತು ಹಲವಾರು ಜನಕ್ಕೆ ಉದ್ಯೋಗ ಕೊಡೋದಿರ್ಬೋದು, ಅವ್ರಿಗೆ ಒಂದು ದಿನ ಸಂಬಳ ಕೊಡೋದಿರ್ಬೋದು, ಅವೆಲ್ಲ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ LP ಪ್ರಕಾಶ್ ಗೌಡ ಮಾತನಾಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಬಡವರಿಗೆ ಆರ್ಥಿಕವಾಗಿ ನೆರವಾಗುವ ನರೇಗಾ ಯೋಜನೆಯನ್ನ ಜಾರಿಗೆ ತಂದವರು. ಮಾಹಿತಿ ಹಕ್ಕು ಅಧಿನಿಯಮ, ಕಡ್ಡಾಯ ಶಿಕ್ಷಣ ನೀತಿ, ಆಹಾರ ಭದ್ರತೆ, ಪರಮಾಣು ನಾಗರಿಕ ಒಪ್ಪಂದದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ದೇಶಕ್ಕೆ ಉತ್ತಮ ಪ್ರಧಾನಿಯಾಗಿ ವಿಶ್ವಕ್ಕೆ ಮಾದರಿಯಾಗಿದ್ದವರು. ಇವರೀಗ ವಯೋಸಹಜತೆಯಿಂದ ಸಾವನ್ನಪ್ಪಿದ್ದು ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಎಂದರು. 2 ಸಾರಿ ಪ್ರಧಾನಮಂತ್ರಿ ಹುದ್ದೆಯನ್ನು ನೀಡಿತ್ತು. ಆನಂತರ ಅವರು ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಮಾಡತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗಳು, ಮಾಹಿತಿ ಹಕ್ಕು ಪ್ರಸಾರಕ್ಕಾಗಿ ಇವತ್ತು ಏನು RTI ಬಂದಿದೆ ಅವ್ರು ಮಾಡ್ಕೊಂಡ ಕಾರ್ಯಕ್ರಮ ಅದು. ಜೊತೆಗೆ ಫುಡ್ಗೆ ವಿಶೇಷ ಕೊಟ್ಟಿದ್ರು, ಕಡ್ಡಾಯ ಶಿಕ್ಷಣವನ್ನು ಕೊಟ್ಟಿದ್ರು. ವಿಶೇಷವಾಗಿ ಭಾರತ ಮತ್ತು ಏನು ನಮಗಿತ್ತು ಇಂಡಿಯಾದ ಪರಮಾಣು ನಾಗರಿಕ ಒಪ್ಪಂದವನ್ನು ಅವ್ರು ಮಾಡ್ತಕ್ಕಂಥದ್ದು ಬಲಿಷ್ಠವಾಗಿ ವಿಷಯದಲ್ಲಿ ಒಬ್ಬ ವಿಶೇಷ ಆರ್ಥಿಕ ತಜ್ಞರಾಗಿದ್ದರು. ಇವತ್ತು ಅಂಥ ಮಹಾನ್ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಶ್ರದ್ಧಾಂಜಲಿ ಇಟ್ಕೊಂಡಿದ್ದೀವಿ. ಅವರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆದು ಉಂಟು ಮಾಡಲಿ ಅಂತ ಹೇಳಿ ನಾನು ಇವತ್ತು ಸಮಸ್ತ ಬ್ಲಾಕ್ ಕಾಂಗ್ರೆಸ್ ಅವರಿಗೆ. ಮುಖಂಡರಾದ ದೊಡ್ಡೇರಿ ಶ್ರೀಕಂಠ, MK ಮಂಜೇಗೌಡ ಮಾತನಾಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ND ಕಿಶೋರ್, KDP ಸದಸ್ಯ ಕಬ್ಬಾಳು ಮಹೇಶ್, ನುಗ್ಗೇಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಿರಣ್, ಪುರಸಭಾ ಸದಸ್ಯರಾದ ಆದರ್ಶ, ಇಲಿಯಾಸ್, ಉಮಾಶಂಕರ್, ರವಿ, ಮುಖಂಡರಾದ ಅಶೋಕ್, ಕಬ್ಬಾಳು ಸುರೇಶ್, ಜಗದೀಶ್ ಸೇರಿ ಇತರರು ಇದ್ದರು. ಭಾಳ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಅವರು ಬಂದಿದ್ದು ಭಾಳ ಇವತ್ತು ಬರೆದವ್ರು ಇಲ್ಲ ಒಂದು ಕಡೆ, ಅವರು ಕಡು ಬಡತನವಂತ ಅವ್ರ ಮನೇದು ಭಾಳ ಬಡತನದಲ್ಲಿ ಹುಟ್ಟಿದ್ರೆ ಅಂತ ಅವ್ರಿಗೆ. ಅವರೆಲ್ಲ ಒಂದು ಕಡೆ ಏನು ಹೇಳ್ಕೊಂಡವ್ರೆ ಅಂದರೆ ನಾನೇನೋ ಈ ಲೆವೆಲ್ಲಿಗೆ ಬಂದಿದ್ರೆ ನನಗಿನ್ನು ಯಾವ ಶಕ್ತಿಯೂ ಇಲ್ಲ ವಿದ್ಯೆ ಬಿಟ್ಟರೆ ಅಂತೇಳಿ ಅವರು ವಿದ್ಯೆಯಿಂದ ಮಾತ್ರ ಅವರು ಈ ದೇಶನ ಗೆದ್ದರು, ಈ ದೇಶದ ರಾಜಕಾರಣಿಗಳನ್ನ ಮನಸ್ಸನ್ನು ಗೆದ್ದರು, ಈ ದೇಶದ ರಾಷ್ಟ್ರೀಯ ಪಾರ್ಟಿಯಾದ ಕಾಂಗ್ರೆಸ್ ಪಕ್ಷವನ್ನು ಗೆದ್ದರು. ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸ್ತು, ಅವರಲ್ಲಿ ಇರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಆರ್ಥಿಕ ಇಲಾಖೆಯಲ್ಲಿ ಕಾರ್ಯದರ್ಶಿ ಮಾಡಿ, ರಿಸರ್ವ್ ಬ್ಯಾಂಕ್ ಗವರ್ನರ್ ಮಾಡಿ, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರನ್ನು ಮಾಡಿ, ಪ್ರಧಾನಮಂತ್ರಿಗಳನ್ನ ಆರ್ಥಿಕ ಸಚಿವರನ್ನು ಮಾಡಿ, ಆಮೇಲೆ ಅವ್ರನ್ನ ಅಲ್ಲಿಂದ ಪ್ರಧಾನಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷ ಎಂಥ ಉದಾರೀಕರಣವಾದ ಪಕ್ಷ ಅಂದರೆ ಇನ್ನೊಬ್ಬರ ಏಳಿಗೆಯನ್ನು ಸಹಿಸುವಂಥ ಪಕ್ಷ ಈ ದೇಶದಲ್ಲಿ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅವರು 2 ಸಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ 5 ವರ್ಷ ಅವಧಿಯನ್ನು 5 ಜನಕ್ಕೆ ಕೊಡ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಿರಿನ ಸೋನಿಯಾ ಗಾಂಧಿ ಅವರು 2 ಸಾರಿ ಅವರಿಗೆ ಕೊಟ್ಟರು. ಯಾತಕ್ಕೆ ಕೊಟ್ಟರು ಅಂದರೆ ಅವ್ರಿಗೇನು ಮಾಡಕ್ಕಿದ್ರು. ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರು ಬಂದು 20 ಅಂಶದ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ಈ ದೇಶಕ್ಕೆ ಬುನಾದಿಯನ್ನು ಹಾಕಿದರು. ಇಂದಿರಾ ಗಾಂಧಿ ನಂತರದಲ್ಲಿ ಈ ರಾಷ್ಟ್ರವನ್ನು ಆಳೋರು ಯಾರು ಮುಂದೆ ಅನ್ನುವಂಥ ಚಿಂತೆ ಇದ್ದಾಗ ಈ ಪ್ರಪಂಚ ಕಂಡಂಥ 7 ಆರ್ಥಿಕ ತಜ್ಞರಲ್ಲಿ ಒಬ್ಬರಾದಂಥ ಮನಮೋಹನ್ ಸಿಂಗ್ ಅವರು ಪ್ರಪಂಚದ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಆಕ್ಸ್ಫರ್ಡ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥವರು, 5 ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರೊಫೆಸರ್ ಆಗಿ ಪಾಠ ಮಾಡಿದಂಥವರು, 4 ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಪಾಠ ಮಾಡಿದಂಥ ಮತ್ತೊಬ್ಬ ಈ ರಾಷ್ಟ್ರದ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಅತ್ತಿಹಳ್ಳಿ ಗ್ರಾಮದಲ್ಲಿ ಸುಮಾರು 8 ಲಕ್ಷ ರು ವೆಚ್ಚದಲ್ಲಿ ಜಲ್ಲಿ ರಸ್ತೆ ನಿರ್ಮಾಣಗೊಳಿಸಲಾಗುತ್ತಿದ್ದು, ಈ ಕಾಮಗಾರಿಗೆ ಇದೀಗ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು. ನುಗ್ಗೇಹಳ್ಳಿ ಹೋಬಳಿಯ ಅತ್ತಿಹಳ್ಳಿ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಾಲಯದ ಮುಂಭಾಗದಿಂದ ಚಿನ್ನಿನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ಜಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕರು, ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ಹೋಗಿ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ನೀಡುತ್ತಿಲ್ಲ. ಕೇವಲ ವಿರೋಧ ಪಕ್ಷಗಳ ಶಾಸಕರ ಕೂಗಲ, ಆಡಳಿತ ಪಕ್ಷದ ಶಾಸಕರೇ ಈ ಬಗ್ಗೆ ಅಪಸ್ವರ ಎತ್ತುತ್ತಿದ್ದಾರೆ ಎಂದು ಟೀಕಿಸಿದರು.
ಈಗಾಗಲೇ ಗ್ರಾಮದಲ್ಲಿ ವಿವಿಧ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಇದರ ಜೊತೆಗೆ ಲೋಕಸಭಾ ಸದಸ್ಯರ ನಿಧಿಯಿಂದ ಗುಣಮಟ್ಟದ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದ್ದು, ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರ ಒತ್ತಾಯದಂತೆ ಶ್ರೀ ದೊಡ್ಡಮ್ಮ ದೇವಾಲಯದ ಸಮೀಪ ಸಮುದಾಯ ಭವನ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕಾರದೊಂದಿಗೆ ಗ್ರಾಮದಲ್ಲಿ ಶುದ್ಧ ಗಂಗಾ ನಿರ್ಮಾಣ ಮಾಡಲು ಆದ್ಯತೆ ನೀಡುವುದಾಗಿ ತಿಳಿಸಿದರು. ಸದ್ಯಕ್ಕೆ ಸುಮಾರು 8 ಲಕ್ಷ ರು ವೆಚ್ಚದಲ್ಲಿ ಜಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಹೆಚ್ಚಿನ ಅನುದಾನ ದೊರೆತರೆ ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಹೆಚ್ಚು ಗಮನ ಹರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಹಿರಿಯಣ್ಣಗೌಡ, ಅನಿತಾ ಮಹೇಶ್, ಕೃಷಿ ಪತ್ತಿನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್, ಮುಖಂಡರಾದ ತೋಟಿ ನಾಗರಾಜ್, ಅದ್ದಿಹಳ್ಳಿ ನಾಗರಾಜ್, ಮಂಜೇಗೌಡರು, ಎಚ್ಕೆ ಅಶೋಕ್ ಕುಮಾರ್, ಭರತ್, ಸಣ್ಣತಿಮ್ಮೇಗೌಡ, ಜಯರಾಮ್, ಮಂಜು, ಧನಂಜಯ, ಲೋಕೇಶ್, ಮಂಜು, ಚಂದ್ರೇಗೌಡ, ರಮೇಶ್, ನಾಗರಾಜ್, ಪುಟ್ಟಸ್ವಾಮಿ, ಪುಟ್ಟೇಗೌಡ, ಕಿರಣ್, ಪ್ರವೀಣ್, ಶೇಖರ್, ನಂಜಪ್ಪ, ಮನೋಜ್, ನಾಗ, ಕೆಂಪೇಗೌಡ, ನರಸಿಂಹೇಗೌಡ, ಕೃಷ್ಣೇಗೌಡ, ದೀಪು, ಪ್ರಭು, ಅಶೋಕ್, ನಾಗಣ್ಣ, ಚನ್ನಕೇಶವ, ವೇಣುಗೋಪಾಲ್, ಕುಮಾರ್, ಸಂತೋಷ್, ಸ್ವಾಮಿ, ನಾಗೇಂದ್ರ, ರವಿ, ಮಂಜುಶೆಟ್ಟಿ, ಶಿವರಾಜ್, ಈರೇಗೌಡ, ಮನೋಹರ್, ಕುಮಾರ್, ಅಶೋಕ್ ಸೇರಿದಂತೆ ಇತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ನುಗ್ಗೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಹೊರತರಲಾಗಿರುವ 2025ನೇ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಕೃಷಿ ಪತ್ತಿನ ಅಧ್ಯಕ್ಷರಾದ ಹುಲಿಕೆರೆ ಸಂಪತ್ ಕುಮಾರ್ ಈ ವೇಳೆ ಇದ್ದರು. ತಾತ್ಕಾಲಿಕವಾಗಿ ಒಂದು 8 ಲಕ್ಷ ಮುಂದಕ್ಕೂ ಕೂಡ ಆಗಬೇಕು ಅನ್ನೋದಾದ್ರೆ ಇದಾದ್ಮೇಲೆ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ. ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಸ್ಥಳೀಯ ಸದಸ್ಯರಾದಂಥ ಹಿರಿಯಣ್ಣವರು, ಮಹೇಶ್ ಅವರು, ಮಂಜಣ್ಣವರು, ಎಲ್ಲ ಅನೇಕ ನಾಗರಾಜ, ಎಲ್ಲ ಅನೇಕ ಗ್ರಾಮ ಹಿರಿಯರಾದಂಥ ನಮ್ಮ ತಿಮ್ಮೇಗೌಡರು, ಎಲ್ಲ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದಾರೆ ಇವತ್ತು. ಯಾಕೆಂದರೆ ಹತ್ತೇಳಿಗೆ ನುಗ್ಗೇಳಿಯಿಂದ ಬರೋ ರಸ್ತೆನೂ ಮಾಡಿದ್ದೀವಿ, ಹೈವೇಯಿಂದ ಬರೋ ರಸ್ತೆ ಮಾಡಿದ್ದೀವಿ, ಗ್ರಾಮದ ಪರಿಮಿತಿ ರಸ್ತೆಗಳು ಮಾಡಿದ್ದೀವಿ, ತಾವರೆಕೆರೆ ರಸ್ತೆ ಮಾಡಿದ್ದೀವಿ. ಇದು ಮುಖ್ಯವಾಗಿರ್ತಕ್ಕಂಥ ರಸ್ತೆ. ನಿಮ್ಗೆ ಯಾಕೆಂದರೆ ಅನುದಾನದ ಲಭ್ಯತೆ ಕೊರತೆ ಇದೆ, ಚಿಂತೆ ಮಾಡೋದು ಬೇಡ. ಆ ಚಿಹ್ನೆಯಲ್ಲಿ ಶೇಖರು ಅಲ್ಲಿ ತನಕನೂ ಕುಮಾರು ಅಲ್ಲಿ ತನಕನೂ ಮುಟ್ಸೋ ಕೆಲಸ ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಅನುಮಾನ ಬೇಡ. ಆಮೇಲೆ ಈ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಈಗಲೇ ಅಡಚಣೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಮ್ಗೆ ಒಂಥರ ಇನ್ನೊಬ್ಬ ಕೆಲಸ ಮಾಡ್ತಿದ್ದೀವಲ್ಲ ಅನ್ನೋ ಭಾವನೆ ಬರುತ್ತೆ. ದಯಮಾಡಿ 2-3 ಐಮಸ್ ಲೈಟ್ಗಳನ್ನು ಕೂಡ ಅಳವಡಿಸಿದ್ವಿ, 7 ಅಳವಡಿಸಿದ್ದೀವಿ. ಏಪ್ರಿಲ್ ಆದಮೇಲೆ ಬಗ್ಗೆ ಇನ್ನೊಂದು ಎಲ್ಲರೂ ಒಂದು ಕಡೆ ಹಾಕ್ಸ್ಕೊಡ. ಯಾಕೆಂದರೆ ಇವತ್ತು ನಮ್ಮ ಈ ಸದಸ್ಯರುಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಸ್ಯ ಆದಮೇಲೆ ಕಾಳಜಿ ಇಟ್ಕೊಂಡು ಕೆಲಸನ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಅದ್ರ ಜೊತೆಗೆ ಶಾಲಾ ಕಟ್ಟಡನೂ ಕೂಡ ಮಾಡಿಕೊಟ್ಟಿದ್ದೀನಿ, ರಿಪೇರ್ಸ್ ಮಾಡಿಸ್ಕೊಟ್ಟಿದ್ದೀವಿ. ಅಲ್ಲೂ ಇದೊಂದು ಶುದ್ಧ ನೀರು ಘಟಕದ್ದು 3 ಲಕ್ಷ ಗ್ರಾಂಟ್ ಯೋಚನೆ ಮಾಡ್ತಿದ್ವಿ. ಅದಾದ ಏಟಿಗೆ ಧರ್ಮಸ್ಥಳದವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಅದನ್ನು ಕೂಡ ಅದು ಕೂಡ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕೆಂದರೆ ಇವತ್ತು ಅನುದಾನದ ಲಭ್ಯತೆ ಕೊರತೆ ಇದೆ, ನಿಮಗೆಲ್ಲ ಗೊತ್ತಿದೆ. ಬೆಳಗ್ಗೆ ಅಂದರೆ TV ಪೇಪರ್ಗಳಲ್ಲಿ ಯಾವ ಆಡಳಿತ ಪಕ್ಷ ಶಾಸಕರುಗಳೇ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ, ಎಲ್ಲ ಗೊತ್ತಿರುವಂಥ ವಿಚಾರ. ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥವು ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ವೇಳೆ ಹೋಬಳಿ ಕೇಂದ್ರದ ಗಡಿ ಪ್ರದೇಶದಲ್ಲಿ ಹೋಬಳಿ ವೀರಶೈವ ಸಮಾಜ ಹಾಗೂ ಗ್ರಾಮದ ವತಿಯಿಂದ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ನುಗ್ಗೇಹಳ್ಳಿನ ಪೊಲೀಸ್ ಠಾಣೆ ಮುಂಭಾಗ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥಕ್ಕೆ ವೀರಶೈವ ಸಮಾಜದ ಪ್ರಮುಖರು ಹಾಗೂ ಗ್ರಾಮಸ್ಥರು ಪೂಜೆ ಸಲ್ಲಿಸುವ ಮೂಲಕ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ NS ಗಿರೀಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥ ಗ್ರಾಮಕ್ಕೆ ಆಗಮಿಸಿದ್ದು, ಹೋಬಳಿ ವೀರಶೈವ ಸಮಾಜ ಹಾಗೂ ಗ್ರಾಮದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಿ ಹೋಬಳಿ ಕೇಂದ್ರಕ್ಕೆ ಬರಮಾಡಿಕೊಳ್ಳಲಾಗಿದೆ. ಜನವರಿ 26ರಿಂದ 31ರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಲಿದ್ದು, ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ದೇವರ ದರ್ಶನ ಪಡೆಯುವಂತೆ ತಿಳಿಸಿದರು. ಜಿಲ್ಲಾ ಕಾರ್ಯದರ್ಶಿ NR ಕೃಪಾಶಂಕರ್ ಮಾತನಾಡಿ, ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ತನ್ನದೇ ಆದ ಇತಿಹಾಸವಿದೆ. ಸುಮಾರು 6 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಪ್ರತಿದಿನ ವಿವಿಧ ಉತ್ಸವಗಳು ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸುತ್ತೂರು ಶ್ರೀ ಕ್ಷೇತ್ರ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥದ ಸಂಚಾಲಕ ಮಂಜುನಾಥ್, ಸಮಾಜದ ಹಿರಿಯರಾದ NT ಸಿದ್ದಪ್ಪ, ವೀರಶೈವ ಸೇವಾ ಸಮಿತಿಯ ಖಜಾಂಚಿ ಪೊಲೀಸ್ ಕುಮಾರಸ್ವಾಮಿ, ಉಮಾಶಂಕರ್, NP ವಿಶ್ವನಾಥ್, ಜಯಕೀರ್ತಿ, BC ಚೆನ್ನೇಗೌಡ, ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ S ಚಿರಂಜೀವಿ, R ರುದ್ರಸ್ವಾಮಿ, NC ಕುಮಾರಸ್ವಾಮಿ, ಹಿರಿಸೇವೆ ನಂದಕುಮಾರ್, ಮರಿಶೆಟ್ಟಿಹಳ್ಳಿ ಸತೀಶ್, NN ಮನು, ರೇಣುಕಾಸ್ವಾಮಿ, ತ್ರಿನೇಶ್, NN ರುದ್ರಸ್ವಾಮಿ, ಹೋಟೆಲ್ ಮಂಜು ಸೇರಿದಂತೆ ಜಾತ್ರಾ ಮಹೋತ್ಸವದ ಪ್ರಚಾರ ರಥದ ಸಹ ಸಂಚಾಲಕರು ಹಾಗೂ
ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಆರ್ಥಿಕ ತಜ್ಞರಾಗಿ ಆರ್ಬಿಐ ಗವರ್ನರ್ ಆಗಿ 10 ವರ್ಷಗಳು ಪ್ರಧಾನಿಯಾಗಿ ದೇಶಕ್ಕೆ ಆರ್ಥಿಕ ಭದ್ರತೆ ಒದಗಿಸಿದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಸ್ತಂಗತ. ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ ಅವರಿಗೆ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂತಾಪ ಸಭೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಅತ್ತಿಹಳ್ಳಿ ಗ್ರಾಮದಿಂದ ಚಿನ್ನಿನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು 8 ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸುವ ಕಾರ್ಯಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ. ಜನವರಿ 26ರಿಂದ ಆರಂಭಗೊಳ್ಳಲಿರುವ ಸುತ್ತೂರು ಜಾತ್ರಾ ಮಹೋತ್ಸವ. ಜಾತ್ರೆಯ ಪ್ರಚಾರ ರಥ ತಾಲೂಕಿನ ನುಗ್ಗೇಹಳ್ಳಿಗೆ ಆಗಮನ. ಹೋಬಳಿ ವೀರಶೈವ ಸಮಾಜದಿಂದ ಪ್ರಚಾರ ರಥಕ್ಕೆ ಅದ್ದೂರಿ ಸ್ವಾಗತ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.